ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಲ್ಗುಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಯಾವ್ದ್ರ ಬಗ್ಗೆ ಆಗಿರುತ್ತೆ ಅಂತ ಅಂದರೆ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ. 5 ಗಂಟೆ ಆಗಿದೆ ಟೈಮು. ನಮ್ಮ ಅಕ್ಕನ ಕರ್ಕೊಂಡು ಬರಬೇಕು. ಅವ್ರ ಸ್ಕೂಲ್ 5 o'clock ಬಿಡೋದು. ಇನ್ ದಿ ಸೆನ್ಸ್ 4 o'clock ಮಕ್ಳಿಗೆ ಬಿಡುತ್ತೆ, ಟೀಚರ್ಸಿಗೆ 5 ಗಂಟೆಗೆ ಬಿಡೋದು. ನಮ್ಮ ಅಕ್ಕನ ಕರ್ಕೊಂಡು ಬಂದು ನಾನು ಟ್ಯೂಷನ್ ಮಾಡಿ ಆಮೇಲೆ ನಾವು ಹೊರಗೆ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಗಾಡಿ ಇಲ್ಲಿದೆ. ತಗೊಂಡು ಚಂದನ ಮ್ಯಾಮ್ನ ಕರ್ಕೊಬರೋಕ್ಕೆ ಹೋಗೋಣ ಬನ್ನಿ. ಈ ಚಂದನ ಮ್ಯಾಮ್ ಲಂಚ್ ಬಾಕ್ಸು, ಬ್ಯಾಗು ಎಲ್ಲನೂ ನಾನೇ ಹೊತ್ಕೊಂಡು ನಡೀತಿದ್ದೀನಿ. ಇದು ಬ್ಯಾಗೆಲ್ಲ ಮೂಟೆ ಆಗೈತಿ. ಇವತ್ತು ಬೆಳಗ್ಗೆ ಕಾಲೇಜಲ್ಲಿ ಏನೇನಾಯಿತು, ನನ್ನ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿ ಆಡ್ತಾರೆ ಅಂತ ಇವಾಗ ನೋಡ್ಕೊಂಡು ಬನ್ನಿ. ಎಲ್ಲರೂ ನಾವೇ ಹಾಯ್ ಹೇಳ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಸರ್ ಬಂದುಬಿಟ್ರು. ನಡೀರಿ ಪ್ರೇಯರ್ಗೆ, ಏನು ಮಾಡ್ತಿದ್ದೀರಾ ಅಂತ ಬೈದಿದ್ದಕ್ಕೆ ಪ್ರೇಯರಿಗೆ ಬಂದು ನಿಂತಿದ್ದೀವಿ. ಈ ಉರಿ ಬಿಸಿಲಲ್ಲಿ ಯಾರು ಮಾಡ್ತಾರೆ ಗುರು ಡೈಲಿ ಪ್ರೇಯರ್ ಅನ್ನಂಗೆ ಆಗ್ತಿರುತ್ತೆ. ಬಟ್ ನಮಗೆ ಆಪ್ಷನ್ ಇಲ್ಲ, ನಾವು ಪ್ರೇಯರಿಗೆ ನಿಲ್ಲಲೇಬೇಕು. ಬಂದು ನಿಂತ್ಕೊಂಡು ಪ್ರೇಯರ್ ಎಲ್ಲನೂ ಮುಗಿಸ್ಕೊಂಡು ಮತ್ತೆ ವಾಪಸ್ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಕಾಲೇಜ್ ಕ್ಲಿಪ್ಸ್ ಎಲ್ಲ ಮುಗೀತು. ಇವಾಗ ಸಂಜೆ ವಾಪಸ್ ನಮ್ಮ ಟ್ಯೂಷನ್ಗೆ ಬರೋಣ. 5:15 ಯಾರಿಗೆ ಗೊತ್ತು. ನಾ ಬಂದೆ. ದೇವ್ರೆ, ನ್ಯೂ ಟೀ ಶರ್ಟ್ ಕಂಡಿಡ್ದೆ. ನಮ್ಮ ರೂಮ್ ವಿಂಡೋದಲ್ಲಿ ಈ ಬ್ಯೂಟಿಫುಲ್ ಆಗಿರೋ ಈವ್ನಿಂಗ್ನ ನೋಡೋಕ್ಕಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಎಷ್ಟು ಸಕ್ಕತ್ತಾಗಿರುತ್ತೆ ಅಂತ ಅಂದರೆ ಸನ್ಸೆಟ್ಟು. ಎಂಥ ಟೆನ್ಷನ್ ಇರಲಿ, ನನಗೇನೋ ಒಂದು ಹಿಂಸೆ ಆಗ್ತಿದ್ರು, ಪ್ರಾಬ್ಲಮ್ ಆಗ್ತಾಯಿದ್ರು, ನನಗೆ ಆ ವಿಂಡೋ ನೋಡಿಕೊಂಡು ಆ ಸನ್ಸೆಟ್ನ ನೋಡಿ ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ತೀನಿ. ಅದು ಮಾತ್ರ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ಹೊರೆ ಆಗಿದೆ ಗೈಸ್, ಮಕ್ಕಳೆಲ್ಲರೂ ಹೋದರು. ಇವಾಗ ನಾವು ರೆಡಿಯಾಗಿದ್ದೀವಿ. ಏನಿಲ್ಲ, ಫುಲ್ ಸಿಂಪಲ್. ಜಸ್ಟ್ ಒಂದು ಜೀನ್ಸ್ ಹಾಕೋ ಟಾಪು, ಅದ್ರ ಜೊತೆ ಒಂದು ಟ್ರೌಸರ್ಸ್ ಹಾಕೊಂಡು ರೆಡಿಯಾಗಿದ್ದೀನಿ ಅಷ್ಟೇ. ಇವಾಗ ಹೊರಡಬೇಕು. ಐ ಥಿಂಕ್ ನಿಮಗೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೆಸ್ ಕೂಡ ಮಾಡೋಕ್ಕಾಗಲ್ಲ, ಬಿಕಾಸ್ ನನಗೆ ಇದು ನಂಬಕ್ಕಾಗ್ತಿಲ್ಲ. ನೋಡೋರಂತೆ ನಾನು ಎಲ್ಲಿಗೆ ಹೋಗ್ತೀನಿ ಅಂತ. ದಯವಿಟ್ಟು ಈ ವ್ಲಾಗ್ನ ಎಂಡವರೆಗೂ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ಹೊರಡೋಣ ಬನ್ನಿ. ಫುಲ್ ಮೂನ್ ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ನೇಚರ್ನ ನೋಡಿ ಎಂಜಾಯ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಬೆಟ್ಟ, ಗುಡ್ಡ, ಸನ್ಸೆಟ್, ಸನ್ರೈಸ್, ಮೂನ್, ಇದನ್ನೇ ನಾನು ತುಂಬ ಇಷ್ಟಪಡ್ತೀನಿ. ನಮ್ಮ ಅಕ್ಕ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಐ ಆಮ್ ವೇಟಿಂಗ್ ಫಾರ್ ಹರ್. ನೋಡ್ರಂತೆ ನೀವು ಪಕ್ಕಾ ಸರ್ಪ್ರೈಸ್ ಆಗ್ತೀರಾ ಇಲ್ಲ ಶಾಕ್ ಆಗ್ತೀರಾ. ನಾನಂತೂ ಶಾಕಲ್ಲೇ ಇದ್ದೀನಿ ಇನ್ನು. ಓಕೆ, ಫೈನಲಿ ಶಿ ಕೇಮ್. ಏನು ಸುತ್ಕೋಬೇಕಾ? ಹೌದು, ಚಳಿನೇ. ಮ್ಯಾಮ್ ಫುಲ್ ಪ್ಯಾಕ್, ಪೂರ್ತಿ ಕವರ್ ಆಗಿ ಹೋಗ್ತಾ ಇದ್ದೀವಿ. ಇವಾಗ ಹೋಗೋಣ ಬನ್ನಿ. ಯಾರಿಗೆ ಗೊತ್ತು. ಇವತ್ತು ಹುಣ್ಮೆನಾ? ಎಷ್ಟು ಚೆನ್ನಾಗಿದೆ ಅಲ್ವಾ ಮೂನು. ಇನ್ನು ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತಂದರೆ, ಡೈಲಿ ಅಟ್ಲೀಸ್ಟ್ ದಿನಕ್ಕೆ ಒಬ್ರೊಬ್ಬರಾದರೂ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಮಾಡ್ಕೋತಾ ಇದ್ರೆ, ನೀವು ಸಬ್ಸ್ಕ್ರೈಬ್ ಆಗ್ತಾನೇ ಇದ್ದರೆ ನಮಗೂ ಖುಷಿಯಾಗುತ್ತೆ. ಜನ ನೋಡ್ತಾ ಇದ್ದಾರೆ, ನಾವಿನ್ನು ಜಾಸ್ತಿ ವ್ಲಾಗ್ಗಳನ್ನ ಮಾಡಿ ಹಾಕಬೇಕು. ಏನೇನು ತಪ್ಪಿದೆಯೋ ಎಲ್ಲನೂ ಕರೆಕ್ಷನ್ ಮಾಡ್ಕೋಬೇಕು. ನಾನೇನಾದ್ರು ತಪ್ಪು ಮಾಡಿದ್ರೆ ನಿಮಗೆ ತಪ್ಪು ಅಂತ ಅನಿಸಿದಾಗ ನೀವು ಒಂದು ಕಮೆಂಟ್ ಮಾಡಿ ತಿಳಿಸಿ, ನಾನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ.
ಕೊನೆಗೂ ನಮ್ಮ ಡೆಸ್ಟಿನಿನ ನಾವು ರೀಚ್ ಆಗೋ ಟೈಮ್ ಬಂದಿದೆ. ಇವತ್ತು ನಾವು ಬಂದಿರೋದು ಲೆನ್ಸ್ಕಾರ್ಟಿಗೆ. ಯಾಕೆ ಬಂದಿದ್ದೀವಿ ಅಂತ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ನಾನು ರೀಸೆಂಟ್ಲಿ 3 to 4 days ಬ್ಯಾಕ್ ಐ ಟೆಸ್ಟ್ ಮಾಡಿಸಿದ್ದೆ. ಡಾಕ್ಟರ್ ನನಗೆ ನೀವು ಸ್ಪೆಕ್ಸ್ ಯೂಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಚೆನ್ನಾಗಿರೋ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಲೆನ್ಸ್ಕಾರ್ಟ್ಗೆ ಬಂದಿದ್ದೀವಿ. ನನಗೆ ಒಂದು ಕಡೆ ಸಿಕ್ಕಾಪಟ್ಟೆ ಬೇಜಾರಿದೆ. ನನಗೆ ಸ್ಪೆಕ್ಸ್ ಯೂಸ್ ಮಾಡೋಕ್ಕೆ ಚೂರು ಇಷ್ಟ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ಯೂಸ್ ಮಾಡಲೇಬೇಕು ಅಂತ ಒಂದಷ್ಟು ಸ್ಪೆಕ್ಸ್ಗಳನ್ನ ನೋಡ್ತಾ ಇದ್ದೀನಿ. ನನ್ನ ಫೇಸಿಗೆ ಯಾವುದೂ ಸೆಟ್ ಆಗ್ತಾ ಇಲ್ಲ, ನನಗೆ ಯಾವುದು ಇಷ್ಟನೂ ಆಗ್ತಾ ಇಲ್ಲ. ಬಟ್ ಐ ಹ್ಯಾವ್ ಟು ಟೇಕ್ ಅಂತ ನೋಡ್ತಾ ಇದ್ದೀನಿ. ನಾನು ನೋಡಿಕೊಂಡ್ರೆ ನಗು ಬರ್ತಾ ಇದೆ. ನೀವು ಎಲ್ಲರೂ ಹೇಗೆ ನೋಡ್ತಿರೋ ನನ್ನನ್ನು ಇನ್ನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅಂತ ಗೊತ್ತಿಲ್ಲ. ಕೊನೆಗೂ ಒಂದು ಫ್ರೇಮ್ನ ನೋಡಿ ಫೈನಲೈಸ್ ಮಾಡಿದ್ವಿ, ಇದನ್ನೇ ತಗೊಳ್ಳೋಣ ಅಂತ. ಅದಕ್ಕೆ ಬೈ 1 get 1 ಇತ್ತು. ಅದ್ರ ಜೊತೆ ಒಂದು ಸನ್ಗ್ಲಾಸಸ್ನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಸ್ಪೆಕ್ಸ್ ನನಗೆ, ಸನ್ಗ್ಲಾಸಸ್ ನಮ್ಮ ಅಕ್ಕಂಗೆ ಅಂತ ನಾವು ಒಂದು ಚೆನ್ನಾಗಿರೋ ಸನ್ಗ್ಲಾಸಸ್ ಅಂತ ನೋಡಿದ್ವಿ. ಇದೇ ಸ್ಪೆಕ್ಸ್ನ ನಾನು ಸೆಲೆಕ್ಟ್ ಮಾಡಿರೋದು, ಇದೇ ಫ್ರೇಮು. ಅವ್ರು ನಮಗಿದನ್ನು ಮಂಡೇ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಆರಾಮಾಗಿ ಮಿರರ್ ಮುಂದೆ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದಿ ಟೈಮ್ ನಾನು ವ್ಲಾಗಲ್ಲಿ ಯೂಸ್ ಮಾಡಲ್ಲ, ಬಟ್ ನಿಮಗೆ ಅದು ಮನೆಗೆ ತಂದಮೇಲೆ ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅದು ಮೇ ಬಿ ಮಂಡೇ ಒಂದು ವ್ಲಾಗ್ ಮಾಡ್ತೀನಿ, ಆ ವ್ಲಾಗಲ್ಲಿ ತೋರಿಸ್ತೀನಿ ಆ ಸ್ಪೆಕ್ಸ್ ಹಾಕೊಂಡಾಗ ನಾನು ಹೇಗೆ ಕಾಣಿಸ್ತಿದ್ದೆ ಅಂತ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಇನ್ನೊಂದು ಕೆಲಸ ಇತ್ತು, ಟೈಲರ್ ಅಂಗಡಿಗೆ ಹೋಗಬೇಕಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ದುರಾದೃಷ್ಟಕ್ಕೆ ಟೈಲರ್ ಅಂಗಡಿನೂ ತೆಗ್ದಿರಲಿಲ್ಲ. ಸರಿ ಅತ್ಲಾಗ ಮನೆಗೆ ಹೋಗೋಣ ಅಂದ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ನಮಗೆ ಹಗಲೊತ್ತಲ್ಲಿ ಟೈಮ್ ಇಲ್ದಲೇ ಇರೋ ಕಾರಣ, ಬಿಕಾಸ್ ನಾನು ಕಾಲೇಜ್ಗೆ ಹೋಗಿರ್ತೀನಿ, ಅಕ್ಕನೂ ಸ್ಕೂಲಿಗೆ ಹೋಗಿರ್ತಾರೆ. ಇಲ್ಲಿ ಟೈಲರ್ ಅಂಗಡಿ ಬಾಕ್ಲಾಕಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಮಗೆ ರಾತ್ರಿನೂ ಅಷ್ಟು ಟೈಮ್ ಇರಲ್ಲ. 6 ಗಂಟೆಯಿಂದ 8 ಗಂಟೆವರೆಗೂ ನಾನು ಟ್ಯೂಷನ್ ಮಾಡಿದ್ರೆ ನಾವಿನ್ನೆಲ್ಲೂ ಹೊರಗೆ ಹೋಗೋಕ್ಕಾಗಲ್ಲ. ಈ ಥರ ಎಲ್ಲರೂ ಹೊರಗೆ ಹೋಗಬೇಕು ಅಂದಿದ್ದ ದಿನಗಳಲ್ಲಿ ಮಾತ್ರ 5 to 7 ಟ್ಯೂಷನ್ನ ಮುಗಿಸಿ ಆಮೇಲೆ ಹೊರಗೆ ಹೋಗ್ಬಿಟ್ಟು ಬರ್ತೀವಿ. ಫೈನಲಿ ನಮ್ಮ ಮನೆಗೆ ಬಂದುಬಿಟ್ವಿ. ಚಳಿ ಚಳಿ. ಅಮ್ಮ, ಮಾಮಿ, ಎಲ್ಲೋಯ್ತು ನಮ್ಮಮ್ಮ? ಲೇಟ್ ಆಯ್ತು. ಹಾಯ್, ನೋಡಿ ಗೈಸ್, ಈ ಸನ್ಗ್ಲಾಸಸ್ಸು ನಾನು ಚಂದನ ಮೆಮೊರಿಗೆ ಬರ್ಡೇ ಗಿಫ್ಟಾಗಿ ಪ್ರೆಸೆಂಟ್ ಮಾಡಿದ್ದೀನಿ. ಸ್ಟೈಲ್ ಮಮ್ಮಿ, ಸ್ಟೈಲ್. ಕುರುಡ್ರ ಥರ ಏನು ಕಾಣಿಸ್ತಿಲ್ಲ, ಸುಮ್ಮನಿರಮ್ಮ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು